swept away, I'm ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 40ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಇಂದ್ರಿಯಗಳನ್ನು ಯಾವ ಥರ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವೇನನ್ನಾಗಲಿ ಒಂದು ತಪ್ಪು ದಾರಿ ಹಿಡಿಯೋದು ಹೇಗೆ ಮತ್ತು ತಪ್ಪು ದಾರಿಯಿಂದ ಯಾವ ಥರ ನಾವು ಪಾರಾಗಬೇಕು ಅನ್ನೋದು ಈ 40ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನದಲ್ಲಿ ಏನೇನಾಗಲಿ ಒಂದು ತಪ್ಪು ಸರಿ ಅನ್ನುವುದು ಹೇಗೆ ನಾವು ಒಂದು ಜೀವನವನ್ನು ಕಟ್ಕೊಳ್ಬೇಕು ಮತ್ತು ನಮ್ಮ ಜೀವನದ ಒಂದು ಸಂದೇಶವನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನೋದು ಈ 40ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ 40ನೇ ಶ್ಲೋಕ ನಮ್ಮ ಜೀವನದ ತಪ್ಪು ಸರಿ ಅನ್ನೋದು ಬಹಳ ಮುಖ್ಯ ಅನ್ನೋದಾಗ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಶ್ಲೋಕ ಏನೇನಾಗಲಿ ಒಂದು ಉಪಯುಕ್ತ ಜೀವನವನ್ನು ಯಾವ ಥರ ರೂಪಿಸ್ಕೊಳ್ಬೇಕು ಅನ್ನೋದು ಈ 40ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ 40ನೇ ಶ್ಲೋಕ ಏನಿದೆ ಮತ್ತು ಅದರ ಅರ್ಥ ಏನಿದೆ ಮತ್ತು ನಮ್ಮ ಜೀವನ ಸತ್ಯವನ್ನು ಯಾವ ಥರ ಉಪಯೋಗಿಸ್ಕೊಳ್ಬೇಕು ಮತ್ತು ನಮ್ಮ ಜೀವನದ ಸತ್ಯವನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ 40ನೇ ಶ್ಲೋಕ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಇವತ್ತಿನ 40ನೇ ಶ್ಲೋಕವನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಳೋಣ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ 40ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. 40ನೇ ಶ್ಲೋಕ ಹೇಳುತ್ತೆ, ಇಂದ್ರಿಯಾಣಿ ಮನೋಸ್ಬುದ್ಧಿಸ್ತ್ಯಾರಷ್ಟೇ ನಮಚಯತೆ ಯತೈವರ್ಮ ಮುಹಯ್ಯಶ್ಯ ಜ್ಞಾನತ್ವತೆ ಜ್ಞಾನೋ ಮೃತದ್ಯ ದೇಹ ನಂ ಸಹ. ಅಂದರೆ ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಅವಸ್ಥಾನಗಳು ಅವು ಮೂಲಕ ಕಾಮವು ಜೀವಿ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕು ಗೆಡಿಸುತ್ತದೆ. ಅಂದರೆ ತಿಳಿಸಿದ ಪ್ರಕಾರ ಅವರು ಶ್ರೀ ಕೃಷ್ಣ ಪರಮಾತ್ಮ ಹೇಳೋ ಪ್ರಕಾರ ಏನಂದರೆ, ನಾವು ಏನನ್ನಾಗಲಿ ಒಂದು ಗುರಿಯನ್ನು ಇಟ್ಕೊಂಡಾಗ ನಮಗೆ ಮನಸ್ಸು ಮತ್ತು ಬುದ್ಧಿ ಅಂತ ತಿಳ್ಕೊಂಡಾಗ ಬುದ್ಧಿಯಲ್ಲಿ ಬರುವುದು, ಈಗ ನಾವೇನೋ ಅಲ್ಲಾಗಲಿ ಒಂದು ಯೋಚನೆ ಮಾಡುವಾಗ ಅದೇ ಯೋಚನೆ ಬರುತ್ತೆ, ಕಾಮದ ಯೋಚನೆ ಬರುತ್ತೆ ಮತ್ತು ನಮ್ಮ ಆಸೆಗಳ ಯೋಚನೆ ಬರುತ್ತೆ. ನಾ ಈ ಥರ ಯಾಕಿಲ್ಲ, ನಾ ಯಾಕೆ ಇದನ್ನೆಲ್ಲ ನಾ ಯಾಕೆ ಮಾಡಬೇಕು, ಯಾಕೆ ಮಾಡಲಿಲ್ಲ ಅಂತ ನಮ್ಮ ಒಂದು ಕನ್ಫ್ಯೂಸ್ ಅನ್ನೋದು ಒಂದು ಮುಖ್ಯವಾಗಿ ನಮಗೆ ಕಾಡುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ನಾವು ಸರಿ ತಪ್ಪು ಅನ್ನೋದೇ ನಾವು ಮಾಡೋದಿಲ್ಲ. ಅಂದರೆ ಅಲ್ಲಿ ಮಾಡೋಕೆ ಅಂತ ಹೋಗ್ಬಿಡ್ತೀವಿ, ಆದರೆ ಸರಿ ತಪ್ಪು ಅದರ ಬಗ್ಗೆ ಅರಿವೇ ಇಲ್ಲಾರ್ದಂಗೆ ನಾವು ಒಂದು ತಪ್ಪು ದಿಕ್ಕನ್ನು ಹಿಡಿದು ಬಿಟ್ಟಿದ್ದೀವಲ್ಲ ಅಂತ ನಮಗೆ ಮುಂದಿನ ಒಂದು ತಪ್ಪು ಆದಾಗ ಪರಿವರ್ತನೆ ಆಗುತ್ತೆ. ಅಂದರೆ ಮತ್ತೆ ನಮಗೆ ಈ ಥರ ತಪ್ಪು ಎದಕ್ಕೆ ಮಾಡಿದೆ ಅಂತ ನಮಗೆ ಅವಾಗ ಅರಿವು ಅನ್ನೋದು ಆಗುತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಸರಿ ತಪ್ಪು ನಾವು ಯಾವ ಥರ ಹೋಗ್ತಾ ಇದ್ದೀವಿ, ನಮ್ಮ ಜೀವನದ ಒಂದು ಅರ್ಥವನ್ನು ಯಾವ ಥರ ಇಟ್ಕೊಳ್ತೀವಿ ಅನ್ನೋದು ಅವಾಗ ನಮಗೆ ಅರಿವು ಆಗುತ್ತೆ. ಅಂದ ಮಾತ್ರಕ್ಕೆ ನಮ್ಮ ಜೀವನವನ್ನು ಏನು ನಾವು ಕೆಟ್ಟವರು ಅಂತ ನಾವು ಭಾವಿಸುವುದಿಲ್ಲ. ಎದಕ್ಕಂದರೆ ನಮ್ಮ ಜೀವನದ ಒಂದು ಮನಸ್ಸು ಮತ್ತು ಬುದ್ಧಿಯ ಒಂದು ದಿಕ್ಕನ್ನು ಬದಲಾಯಿಸುವ ಮುಂಚೆನೇ ನಾವು ಅದರ ಒಂದು ಏನೇನಾಗಲಿ ಒಂದು ಕಾಮದ ಆಗಲಿ ಆಸೆದ ಆಗಲಿ ಒಂದು ಅದರಿಂದ ದೂರ ಇರಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಈ ಶ್ಲೋಕದಲ್ಲಿ ನಮ್ಮ ಜೀವನದ ಸತ್ಯ ಏನಿದೆ ಅಂತ ತಿಳ್ಕೊಂಡಾಗ, ನಮ್ಮ ಜೀವನದ ಒಂದು ಸತ್ಯ ಅಂದರೆ ನಾವು ಏನನ್ನಾಗಲಿ ಒಂದು ಉಪಯುಕ್ತ ಜೀವನದ ಒಂದು ರೂಪಿಸ್ಕೊಂಡಾಗ ರೂಪಿಸ್ಕೊಳ್ಬೇಕಂದ್ರೆ ನಾವು ಮಾಡೋ ಕೆಲಸವನ್ನು ಒಂದು ಒಳ್ಳೆ ರೀತಿಯಾಗಿರಬೇಕು ಮತ್ತು ಬರುವ ಆಸೆಗಳು, ಕಾಮದ ಏನೇನಾಗಲಿ ಅದರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಬಾರ್ದು. ಅತಿಯಾಗಿ ಯೋಚನೆ ಮಾಡಿದರೆ ನಮಗೆ ಅಪಾಯ ಆಗಿರುತ್ತೆ. ಮತ್ತು ಅದು ಮಾಡಿದರೆ ಏನು ತಪ್ಪೇನೂ ಇಲ್ಲ, ಆಸೆಗಳು ಮಾಡಿದ್ರೂ ತಪ್ಪೇನೂ ಇಲ್ಲ, ಅದು ಸರಿ. ಆದರೆ ಅದು ನಮ್ಮ ಗುರಿಯನ್ನು ದಿಕ್ಕು ತಪ್ಪಿಸುವುದಂತೂ ಗ್ಯಾರಂಟಿ ಆಗಿರುತ್ತೆ. ಯಾಕಂದರೆ ನಾವು ಮುಂದಿನ ದಿನಗಳಲ್ಲಿ ಏನೋ ಒಂದು ಬೆಳಿಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಏನೋ ಒಂದು ಅಡೆತಡೆಗಳು ಬಂದು ನಮ್ಮ ಜೀವನವನ್ನು ನಾಶ ಮಾಡೋದು ಸಾಧ್ಯತೆ ಆಗಿರುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ನಾವು ಒಂದು ಪಾಯಿಂಟ್ಸ್ ಮುಖಾಂತರ ನಮ್ಮ ಜೀವನವನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನೋದು ಒಂದು ಸತ್ಯದ ಒಂದು
ಪಾಯಿಂಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ. ಶತ್ರುವಿನ ನೆಲೆ ಅಂದರೆ ಶತ್ರುವಿನ ನೆಲೆ ಅಂತ ತಿಳಿದುಕೊಂಡಾಗ ನಮ್ಮನ್ನು ದೇಹವನ್ನು ಯಾವ ಥರ ಅರಿವು ದಾರಿ ತಪ್ಪಿಸುವುದು ಯಾವ ಥರ ಅಂತ ಈ ಶತ್ರುವಿನ ನೆಲೆಯನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮನ್ನು ದಾರಿ ತಪ್ಪಿಸುವ ಆಸೆಗಳು ಅಥವಾ ದುರ್ಚಟಗಳು ಹೊರಗಿನಿಂದ ಬರುವುದಲ್ಲ, ಅವು ನಮ್ಮ ಇಂದ್ರಿಯಗಳು, ನೋಡುವುದು, ಕೇಳುವುದು, ಮನಸ್ಸು, ಕಲ್ಪನೆಗಳು ಮತ್ತು ಬುದ್ಧಿಯಲ್ಲಿ ಅಡಗಿರುತ್ತವೆ. ಅಂದರೆ ನಾವು ಹೇಳ್ತೀವಿ, ನಾವು ಒಂದು ಏನನ್ನಾಗಲಿ ದುರ್ಚಟಕ್ಕೆ ಬಿದ್ದಾಗ ನಮಗೆ ತಿಳಿಯುತ್ತೆ, ನಾನು ಅದು ತಿಂತೀನಿ, ಇದು ಕುಡಿತೀನಿ, ಇದು ಮಾಡ್ತೀನಿ ಅಂತ ನಮಗೆ ತಿಳಿಯುತ್ತೆ. ಆದರೆ ಅದು ನಮ್ಮ ದೇಹದಿಂದ ಆಲ್ರೆಡಿ ಅಡಿಕ್ಟ್ ಆಗಿರುತ್ತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ ಅದೆಲ್ಲ ಒಂದು ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡ್ತಿರ್ತಾರೆ. ಯಾವುದು ಸಹ ಸುಮ್ಗೆ ಬೇಕಾಬಿಟ್ಟು ಏನೂ ಮಾಡೋದಿಲ್ಲ. ಇದಕ್ಕಂದರೆ ಅದು ಇಂದ್ರಿಯಗಳಿಂದಾನೇ ಬಂದಿರುತ್ತೆ. ಅಂದರೆ ದೇಹಗಳಲ್ಲಿ ಅಂಗಾಂಗಗಳಿಗೆ ಇಂದ್ರಿಯಗಳು ಎಂದು ಕರೆಯುತ್ತಾರೆ. ಹಾಗಾಗಿ ನಮ್ಮ ದೇಹದಲ್ಲಿ ಆಲ್ರೆಡಿ ಅಡಿಕ್ಟ್ ಆಗಿರುತ್ತೆ, ನಮ್ಮ ಇಂದ್ರಿಯಗಳಿಗೆ ಎಲ್ಲ ಸಹ ಸಿಕ್ಕಿರುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಜ್ಞಾನ ಮುಂಕುಸುಕು ಅಂದರೆ ಅತಿಯಾದ ಆಸೆ ಅಥವಾ ಕಾಮವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ಕೊಂದಿಸುತ್ತದೆ. ಉದಾಹರಣೆ, ಅತಿಯಾದ ಸಿಟ್ಟು, ಅತಿಯಾದ ಆಸೆ ಬಂದಾಗ ನಾವು ಸರಿ ತಪ್ಪುಗಳ ವ್ಯತ್ಯಾಸವನ್ನೇ ಮರೆತು ಬಿಡ್ತೀವಿ ಅಂತ ತಿಳಿಸ್ತಾ ಇದೆ. ಅಂದರೆ ನಾವು ಏನೇನಾಗಲಿ ಒಂದು ಕರ್ತವ್ಯಗಳು ಮಾಡುವಾಗ, ಏನೇನಾಗಲಿ ಒಂದು ಅತಿಯಾದ ಆಸೆ, ಕಾಮದ ಯೋಚನೆ ಮಾಡುವಾಗ ನಮ್ಮ ಜೀವನವನ್ನೇ ನಾವು ಒಂದು ಕೆಟ್ಟ ದಾರಿಯಲ್ಲಿ ಹಿಡಿತಾ ಇದ್ದೀವಿ ಮತ್ತು ನಮಗೆ ಅದರ ಬಗ್ಗೆ ಅರಿವೇ ಇರಲ್ಲ. ಅಂದರೆ ನಾವು ಇದು ತಪ್ಪು ಮಾಡ್ತಿದ್ದೀವಿ ಅಂದರೂ ನಮ್ಗೆ ಗೊತ್ತಿದೆ, ಆದರೂ ಸಹ ನಮಗೆ ಅದನ್ನು ಮರೆತು ಬಿಡಿಸುತ್ತೆ, ನಮ್ಮ ಕೊಂದು ಹಾಕ್ಬಿಡುತ್ತೆ. ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಅದು ಕೊಂದು ಹಾಕ್ಬಿಡುತ್ತೆ ಅಂತ ತಿಳಿಸ್ತಾ ಇದೆ. ಮತ್ತು ನಿಯಂತ್ರಣದ ಅಗತ್ಯ ಅಂದರೆ ಶತ್ರುವಿನ ಎಲ್ಲಿದ್ದೇನೆಂದು ತಿಳಿದರೆ ಮಾತ್ರ ನಮ್ಮನ್ನು ಸೋಲಿಸಲು ಸಾಧ್ಯ. ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದ್ದರೆ ನಮ್ಮ ಜ್ಞಾನವನ್ನು ಕಸಿದುಕೊಂಡು ನಮ್ಮನ್ನು ನಾಶ ಹಾದಿ ಒಯ್ಯುತ್ತವೆ ಎಂದು ಶ್ರೀಕೃಷ್ಣ ತಿಳಿಸುತ್ತಾನೆ. ಅಂದರೆ ನಾವು ಏನನ್ನಾಗಲಿ ಒಂದು ಕರ್ತವ್ಯವನ್ನು ಮಾಡೋಕ್ಕಿಂತ ಮೊದಲು ನಾವೇನೇನಾಗಲಿ ಯೋಚನೆ ಮಾಡ್ತೀವಿ, ಇದು ನಮ್ಮ ಕೈಲಿ ಆಗುತ್ತಾ ಇಲ್ಲ, ಏನು ಮಾಡಬೇಕು ಅಂತ. ಶತ್ರು ಅಂತ ನಾವು ಈಗ ನಮಗೆ ಸೋಲಿಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರಿಗೆ ಸೋಲಿಸೋಕ್ಕೆ ನಾವು ಏನನ್ನಾಗಲಿ ಪ್ರಯತ್ನ ಪಡ್ತೀವಿ. ಆದರೆ ನಮ್ಮ ಒಳಗಿನ ಒಂದು ಇಂದ್ರಿಯಾಗಿ ನಾವು ಸೋಲಿಸ್ಬೇಕಂದ್ರೆ ನಮ್ಮ ಶಕ್ತಿಯನ್ನು ನಾವು ಹತೋಟಿನಲ್ಲಿ ಇಟ್ಕೊಳ್ಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಜೀವನದ ಪಾಠ ನಮ್ಗೆ ಏನೆಲ್ಲ ಬೇಕು ಅನ್ನೋದು ಒಂದು ಸಣ್ಣದಾಗಿ ಹೇಳ್ತೀನಿ. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳಿಗೆ ಮುಖ್ಯ ಕಾರಣ ನಮ್ಮ ಇಂದ್ರಿಯಗಳು ಮೇಲಿನ ಹತೋಟಿ ಇಲ್ಲದಿದ್ದಿರುವ ಬುದ್ಧಿಯನ್ನು ಜಾಗೃತಿ ಇಟ್ಟುಕೊಂಡು ಆಸೆಗಳಿಗೆ ದಾಸರಾಗದೆ ಅವುಗಳನ್ನು ನಿಯಂತ್ರಿಸುವುದೇ ಯಶಸ್ವಿನ ಜೀವನದ ಗುಟ್ಟು. ಅಂದರೆ ನಾವು ಅದನ್ನು ದೂರದಿಂದ ಇದ್ದು ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಒಂದು ಯಶಸ್ವಿ ಗುಟ್ಟನ್ನು ಇಟ್ಕೊಳ್ಬೋದು. ಇಲ್ಲವಾದರೆ ನಮ್ಮ ಜೀವನ ಯಾವತ್ತಿಗೂ ಸಹ ಒಂದು ಉಪಯುಕ್ತ ಜೀವನ ಅನ್ನೋದಂತೂ ನಾವು ಹೇಳೋಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕಂದರೆ ನಮ್ಮ ಜೀವನದ ಒಂದು ಗುಟ್ಟಿರೋದೆ ನಮಗೆ ಏನೇನಾಗಲಿ ಒಂದು ಸಾಧನೆ ಆಗಲಿ, ಗುರಿ ಆಗಲಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಮಗೆ ಸದಾಕಾಲ ಇರಬೇಕಾಗುತ್ತೆ. ಅದನ್ನು ನಾವು ನಿರ್ವಹಿಸಿದ ಮಾತ್ರಕ್ಕೆ ನಮ್ಮ ಜೀವನವನ್ನು ನಾವು ಬದುಕಿದ್ದಕ್ಕೂ ಒಂದು ಸಾರ್ಥಕ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.